ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇವತ್ತು. ಇಲ್ಲಿ ನೋಡ್ರಿ, ಸೀರೆ ಬಂದು ಪಿಂಕಿಶ್ ರೆಡ್ ಐತ್ರಿ. ಇದು ನೋಡ್ರಿ, ಇದು ಕ್ಯಾಮ್ರಾ ಒಳಗೆ ಪಿಂಕ್ ಕಾಣಿಸ್ಬೋದು, ಆದರೆ ಸ್ವಲ್ಪ ಪಿಂಕಿಶ್ ವಿತ್ ರೆಡ್ ಐತಿ ಮತ್ತು ಗ್ರೇ ಕಲರ್ ಐತ್ರಿ. ಇಲ್ಲಿ ನೋಡ್ರಿ, ಇದಕ್ಕೆ ನಾನು ಈ ಥರ ಫ್ಲವರ್ ಬೀಡ್ಸ್ ತೊಗೊಂಡಿನಿ. ಇದು 2 ಸ್ಟೆಪ್ ಒಳಗೆ ಬ್ರೈಡಲ್ ಡಿಸೈನ್ ಐತ್ರಿ. ಇದನ್ನ ಯಾವ ರೀತಿ ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ. ನೀಡಲ್ ನಂಬರ್ 8 ತೊಗೊಂಡಿನಿ. ನೋಡ್ರಿ, ಫಸ್ಟ್ ಸ್ಟೆಪ್ ನಾ ಗ್ರೇ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡು ಹಾಕಾಕತ್ತೀನಿ. ನೋಡ್ರಿ, 6 ಎಳೆ ದಾರಾನ ಈ ರೀತಿ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ. ನೋಡ್ರಿ, ಫಸ್ಟ್ ಸೀರೆಗೆ ಒಂದು ಸರ್ತಿ ಲಾಕ್ ಮಾಡ್ತೀನಿ. ಸೀರೆಗೆ ಒಂದು ಸರ್ತಿ ಲಾಕ್ ಮಾಡಿ ಅದ್ರ ಪಕ್ಕನ ಇನ್ನೊಂದು ಲಾಕ್ ಮಾಡ್ತೀನಿ ರೀ. ನೋಡಿರಿ, ಅದ್ರ ಪಕ್ಕನ ಇನ್ನೊಂದು ಲಾಕ್ ಮಾಡಿ ಈಗ 5 ಚೈನ್ ಹಾಕ್ತೀನಿ. 1 2 3 4 5 ಚೈನ್ ಹಾಕಿ ಕರೆಕ್ಟಾಗಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿರಿ. ನೋಡ್ರಿ, ಈ ರೀತಿ 5 ಚೈನ್ ಹಾಕಿ ಲಾಕ್ ಮಾಡೀನಿ. ಇದ್ರ ಪಕ್ಕನ ಇನ್ನೊಂದು ಸಿಂಗಲ್ ಕ್ರೋಶಾ ಹಾಕ್ತೀನಿ, ಅಂದರೆ ಇನ್ನೊಂದು ಲಾಕ್ ಮಾಡ್ರಿ ಅದ್ರ ಪಕ್ಕನ. ನೋಡ್ರಿ, ಈ ರೀತಿ ಲಾಕ್ ಮಾಡಿ ಈಗ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಿ ಲಾಕ್ ಮಾಡಿರಿ. ಮತ್ತೆ 3 ಚೈನ್ ಹಾಕಿ ಮತ್ತೆ ಸೀರೆಗೆ ಲಾಕ್ ಮಾಡಿರಿ. ಸೀರೆಗೆ ಲಾಕ್ ಮಾಡಿ ಈಗ ಇದ್ದ ದಾರಾನ ಮೇಲೆ ತೆಗೆದು ಇದಕ್ಕೊಂದು ಬೀಡ್ ಆ್ಯಡ್ ಮಾಡ್ತೀನಿ. ನೋಡ್ರಿ, ಈ ರೀತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿರಿ. ಬೀಡ್ ಲಾಕ್ ಮಾಡಿ ಮತ್ತೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿರಿ. ನೋಡ್ರಿ, ಈ ರೀತಿ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ತೀನಿ. 2 3 ಚೈನ್ ಹಾಕಿ ಮತ್ತೆ ಸೀರೆಗೆ ಲಾಕ್ ಮಾಡ್ತೀನಿ. ಸೀರೆಗೆ ಲಾಕ್ ಮಾಡಿ ನೋಡ್ರಿ, ಈ ರೀತಿ 5 ಚೈನ್ ಒಂದು ಲಾಕ್, ಮತ್ತು ಅದ್ರ ಪಕ್ಕನ ಇನ್ನೊಂದು ಲಾಕ್ ಮಾಡೀನಿ. ಮತ್ತು 3 ಚೈನ್ ಒಂದು ಲಾಕ್, 3 ಚೈನ್ ಒಂದು ಲಾಕ್. ಈಗ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡೀನಿ, ಮತ್ತು 3 ಚೈನ್ ಹಾಕಿ ಲಾಕ್ ಮಾಡೀನಿ. ಈಗ ಸೀರೆನ ಈ ರೀತಿ ಟರ್ನ್ ಮಾಡ್ಕೊರಿ, ಅಂದರೆ ಈ ರೀತಿ ಉಲ್ಟಾ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೋಡ್ರಿ, ಈ ರೀತಿ ಟರ್ನ್ ಮಾಡಿಕೊಂಡು ಈ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ, ಈ 3 ಚೈನ್ ಒಳಗೆ ಗ್ಯಾಪ್ ಒಳಗೆ ಹೋಗಿ ಒಂದು ಸಿಂಗಲ್ ಕ್ರೋಶಾ ಹಾಕ್ತೀನಿ. ನೋಡ್ರಿ, ಈ ರೀತಿ ಸಿಂಗಲ್ ಕ್ರೋಶಾ ಹಾಕಿ ಈಗ ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇಲ್ಲಿ ಬೀಡ್ ಹಿಂದ್ಗಡೆ ಬೀಡ್ ಲಾಕ್ ಮಾಡಿದ ದಾರ ಬಂದಿರ್ತೈತಲ್ರಿ, ಈ ದಾರಾನ ಈ ರೀತಿ ತೊಗೊಂಡು ಇದಕ್ಕೆ ಡಬಲ್ ಕ್ರೋಶಾ ಹಾಕ್ತೀನಿ. ನೋಡ್ರಿ, ಈಗ ಸೂಜಿ ಮೇಲೆ 3 ಸರ್ತಿ ದಾರ ಐತಿ, 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶಾ ಹಾಕ್ತೀನಿ. ನೋಡ್ರಿ, ಮತ್ತೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇದು ಬೀಡ್ ಹಿಂದೆ ಲಾಕ್ ಮಾಡಿದ ದಾರ ಇರ್ತೈತಲ್ರಿ, ಆ ದಾರಕ್ಕೆ ಡಬಲ್ ಕ್ರೋಶಾ ಹಾಕೋದು. 2ರಲ್ಲಿ 1 2ರಲ್ಲಿ 1 ಇದು ಪೂರ್ತಿ ಈ ರೀತಿ ರೌಂಡಾಗಿ ಆರ್ಚ್ ಬರುವಂಗೆ ಫಿಲ್ ಆಗ್ಬೇಕ್ರಿ, ಗ್ಯಾಪ್ ಉಳಿಬಾರ್ದು. ಹಂಗೆ ಎಷ್ಟು ಹಿಡಿತಾವು ಅಷ್ಟು ಡಬಲ್ ಕ್ರೋಶಾ ಹಾಕ್ಬೇಕ್ರಿ ಇದಕ್ಕೆ.
ನೋಡಿರಿ ನಾ ಪೂರ್ತಿ ಇದಕ್ಕೆ ಎಷ್ಟು ಹಿಡಿತಾವ ಅಷ್ಟು ಡಬಲ್ ಕ್ರೋಶ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ 16 ಈ ರೀತಿ ಡಬಲ್ ಕ್ರೋಶ ಹಾಕಿನಿ ನಾನು. ಇದು ಈ ರೀತಿ 14 ಹಾಕಿನಿ, 16 ಅಲ್ರಿ ಸಾರಿ 14 ಡಬಲ್ ಕ್ರೋಶ ಮಾಡೀನಿ. ಈಗ ಡಬಲ್ ಕ್ರೋಶ ಮಾಡಿ ಈಗ ನೆಕ್ಸ್ಟ್ ಈ 3 ಚೈನ್ ಗ್ಯಾಪ್ ಇರ್ತೈತಲ್ರಿ, ಈ ಗ್ಯಾಪ್ ಒಳಗೆ ಲಾಕ್ ಮಾಡ್ತೀನಿ. ನೋಡಿರಿ ಈ ರೀತಿ ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕಿ ಮತ್ತು ಅದ್ರ ಪಕ್ಕ ಒಂದು 3 ಚೈನ್ ಗ್ಯಾಪ್ ಐತಲ್ರಿ, ಅದರೊಳಗೆ ಲಾಕ್ ಮಾಡ್ತೀನಿ. ನೋಡಿರಿ ಈ ರೀತಿ ಲಾಕ್ ಮಾಡೀನಿ. ಈಗ ಮತ್ತೆ ಸೀರೆನ ಈ ರೀತಿ ಟರ್ನ್ ಮಾಡ್ಕೊರಿ. ನೋಡಿರಿ ಈ ರೀತಿ ಫ್ರಂಟ್ ಸೈಡ್ ಕಾಣಿಸ್ತೈತಿ. ಈ ರೀತಿ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ ಈ ರೀತಿ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇಲ್ಲಿ ಆರ್ಚ್ ಹಾಕಿರ್ತೀವಲ್ರಿ, ಇಲ್ಲಿ ಮೇಲ್ಗಡೆ ಹೋಲ್ ಇರ್ತಾವಲ್ಲ, ಈ ಫಸ್ಟ್ ಹೋಲ್ನಾಗ ಈ ಸೂಜಿನ ಹಾಕಿ ನೋಡಿರಿ. ಈಗ ಸೂಜಿ ಮೇಲೆ 2 ಸರ್ತಿ ದಾರ, 2 ದಾರ ಅದಾವು ಅಂದರೆ ಡಬಲ್ ಕ್ರೋಶ ಮಾಡಬೇಕ್ರಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶ ಮಾಡಬೇಕ್ರಿ. ಈ ರೀತಿ ಡಬಲ್ ಕ್ರೋಶ ಹಾಕಿ 2 ಚೈನ್ ಹಾಕ್ತೀನಿ ನೋಡಿರಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಹಾಕಿ ಕಂಬ ಹಾಕಿವಲ್ರಿ, ಈ ಕಂಬದ ಕೆಳಗಡೆ ಹೋಗಿ ದಾರಾನ ತರಬೇಕು. ನೋಡಿರಿ ಈ ರೀತಿ ದಾರ ತರಬೇಕು. ಈಗ 1 ಟೈಮ್ ಹಾಕಿನಿ, ಮತ್ತೆ ಒಂದು ಸರ್ತಿ ದಾರ ತೊಗೊಂಡು ಕಂಬದ ಕೆಳಗಡೆ ಹೋಗಿ ಈ ರೀತಿ ದಾರಾನ ತರಬೇಕು. 2 ಟೈಮ್ 3 ಟೈಮ್ 4 ಟೈಮ್ ಮತ್ತು 5 ಟೈಮ್. ಈ ರೀತಿ 5 ಟೈಮ್ಸ್ ಹಾಕ್ಕೊಂಡು ಈ ಎಲ್ಲ ದಾರಾನ ಸೇರಿ ಈಗ 1 ಮಾಡ್ತೀನಿ ನೋಡಿರಿ. ಎಲ್ಲ ದಾರಾನ ಸೇರಿ ಈ ರೀತಿ ಪಫ್ ಡಿಸೈನ್, ಇದಕ್ಕೆ ಪಫ್ ಡಿಸೈನ್ ಅಂತಾರ್ರಿ. ಈ ರೀತಿ ಎಲ್ಲ ದಾರಾನ ಸೇರಿ 1 ಮಾಡೀನಿ. ಈಗ ಇದೊಂದು ಲಾಕ್ ಮಾಡೀನಿ. ಲಾಕ್ ಮಾಡಿ ಮತ್ತು ಒಂದು ಎಕ್ಸ್ಟ್ರಾ 1 ಚೈನ್ ಹಾಕ್ಕೊಂಡಿನಿ. ಈಗ ಇದೊಂದು ಪಫ್ ಡಿಸೈನ್ ರೆಡಿ ಆತ್ರಿ. ಈಗ ಇಲ್ಲಿ ನೋಡಿರಿ ಮತ್ತೆ ಇಲ್ಲೇ 1 2 2 ಹೋಲ್ ಬಿಟ್ಟು 3rd ಹೋಲಿಗೆ ಮತ್ತು ಅದೇ ರೀತಿ ಸೂಜಿನ ಹಾಕಿ ಮತ್ತು ದಾರಾನ ತೆಗೆದು ನೋಡಿರಿ 3rd ಹೋಲ್ ಗ್ಯಾಪಿಗೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ತೀನಿ. ಮತ್ತು 2ರಲ್ಲಿ 1 2ರಲ್ಲಿ 1 ಮತ್ತು 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಈ ಕಂಬದ ಕೆಳಗೆ ಹೋಗಿ ಮತ್ತೊಂದು ಈ ರೀತಿ ದಾರಾನ ತೊಗೊಂಡು 1 2 3 4 5 ಈ ರೀತಿ 5 ಸರ್ತಿ ಮಾಡಿ ಮತ್ತು ಈ ಎಲ್ಲ ದಾರಾನ ಸೇರಿ 1 ಮಾಡ್ತೀನಿ ನೋಡಿರಿ. ಈ ರೀತಿ ಎಲ್ಲ ದಾರ ಸೇರಿ 1 ಮಾಡಿ ಮತ್ತೊಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೊಂದು ಸಿಂಗಲ್ ನಾಟ್ ನೋಡಿರಿ. ಈ ರೀತಿ ಪಫ್ ಡಿಸೈನ್ ರೆಡಿ ಆಗ್ತೈತಿ. ಮತ್ತು ಸೂಜಿ ಮೇಲೆ ಒಂದು ಸರ್ತಿ ಈ ರೀತಿ ದಾರ ತೊಗೊಂಡು ಮತ್ತೆ 1 2 ಹೋಲ್ ಬಿಟ್ಟು 3rd ಹೋಲಿಗೆ ಹೋಗಿ ಮತ್ತೆ ದಾರಾನ ತಂದು ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶ ಮಾಡಿ ಮತ್ತು ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಮಾಡಿರಿ. ಇದು ಪೂರ್ತಿ ಆರ್ಚ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬರ್ತದಂತ. ಇಲ್ಲಿ ನೋಡಿರಿ ಈ ರೀತಿ 6 ಪಫ್ ಡಿಸೈನ್ ಬರ್ತಾವೆ. ಈ ರೀತಿ ಕಾಣ್ತದೆ ಡಿಸೈನ್. ಈಗ ಲಾಸ್ಟಲ್ಲಿ ಇದನ್ನು ಇದ್ರ ಮೇಲೆ ಸೂಜಿ ಮೇಲೆ ಇನ್ನೊಂದು ಸರ್ತಿ ದಾರ ತೊಗೊಂಡು ಇಲ್ಲಿ ಲಾಕ್ ಇರ್ತೈತಲ್ರಿ, ಈ ಲಾಕ್ ಪಕ್ಕನ ಒಂದು ಸಿಂಗಲ್ ಕ್ರೋಶ ಇರ್ತೈತಲ್ಲ ಅಲ್ಲಿ ಹೋಗಿ
ಒಂದು ಡಬಲ್ ಕ್ರೋಶೆ ಹಾಕ್ತೀನಿ. ಈಗ ನೋಡಿರಿ, ಈ ರೀತಿ ಡಬಲ್ ಕ್ರೋಶೆ ಹಾಕಿ ಮತ್ತು 2 ಚೈನ್ ಹಾಕಿ ಇದು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್, ಸೀರೆಗೆ ಲಾಕ್ ಮಾಡಿರಿ. ನೋಡಿರಿ, ಈ ರೀತಿ ಬರ್ತೈತಿ. ಈ ರೀತಿ ಲಾಕ್ ಮಾಡಿ ಮತ್ತು ನೆಕ್ಸ್ಟ್ ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿ ಮತ್ತೆ ಸೀರೆಗೆ ಲಾಕ್, ಮತ್ತು ಅದರ ಪಕ್ಕ ಇನ್ನೊಂದು ಲಾಕ್ ಮಾಡ್ತೀನಿ. ನೋಡಿರಿ, ಇನ್ನೊಂದು ಲಾಕ್ ಮಾಡಿ ಮತ್ತೆ 3 ಚೈನ್ 2 ಇಲ್ಲಿ ಸ್ಟಾರ್ಟಿಂಗ್ ಹಾಕೊಂಬಂದಿದ್ವಲ್ಲ ರೀ, 5 ಚೈನ್ 2 ಲಾಕು ಮತ್ತು 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್ ಹಾಕಿ ಮತ್ತು ಬೀಡ್ ಹಾಕಿ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಇದು ಡಿಸೈನ್, ಇದು ಫಸ್ಟ್ ಸ್ಟೆಪ್ ರೀ. ಇದೇ ರೀತಿ ಫಸ್ಟ್ ಸ್ಟೆಪ್ ಕಂಪ್ಲೀಟಾಗಿ ಹಾಕ್ಕೊಂಡು ಬರ್ತೀನಿ. ನಾನು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಇದು 2 ಸ್ಟೆಪ್ ರೀ. 2 ಸ್ಟೆಪ್ ಯಾವ ರೀತಿ ಡಿಸೈನ್ ಬರ್ತೈತೆ ಅಂತ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ಇದೇ ರೀತಿ ಡಿಸೈನ್ ಕಂಟಿನ್ಯೂ ಮಾಡಿರಿ. ಇಲ್ಲಿ ನೋಡಿರಿ, ಫಸ್ಟ್ ಸ್ಟೆಪ್ ಈ ರೀತಿ ಆರ್ಚ್ ಹಾಕ್ಕೊಂಡು ಎಂಡ್ವರೆಗೂ ನೋಡಿರಿ, ಲಾಸ್ಟಲ್ಲೂ ಕರೆಕ್ಟಾಗಿ ಆರ್ಚ್ ಬಂದೈತಿ. ಈ ರೀತಿ ಕರೆಕ್ಟಾಗಿ ಹಾಕೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ. ನನಗೆ ಸ್ವಲ್ಪ ಹಾಕೊಂಬಂದೀನಿ ನೋಡಿರಿ ನಾ ಸೆಕೆಂಡ್ ಸ್ಟೆಪ್. ನೋಡ್ರಿಲ್ಲೇ ಈ ರೀತಿ ಬೀಡ್ಸ್ ಹಾಕಿ ಇಷ್ಟು ದೊಡ್ಡದು ಆರ್ಚ್ ಬರ್ತೈತೆ ರೀ. ನೋಡಿರಿ, 2 ಸ್ಟೆಪ್ ಒಳಗೆ ನಾವು ಇಷ್ಟು ದೊಡ್ಡ ಡಿಸೈನ್ನ ಹಾಕ್ಬೋದು. ಫಸ್ಟ್ ಸ್ಟೆಪ್ ಹಾಕೋದು ಸ್ವಲ್ಪ ಲೇಟ್ ಆಗ್ತೈತೆ ರೀ. ಸೆಕೆಂಡ್ ಸ್ಟೆಪ್ ಭಾಳ ಈಸಿ ಐತೆ ನೋಡಿರಿ, ತೋರಿಸ್ಕೊಡ್ತೀನಿ ನಾನು ನಿಮಗೆ. ಪಟ ಅಂತ ಹಾಕ್ಬೋದು ಈ ಡಿಸೈನ್. ನೋಡಿರಿ, ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ದೀವಲ್ಲ ಡಿಸೈನ್, 5 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ ರೀ. ಈಗ 5 ಚೈನಿಂದನೇ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ, ಇಲ್ಲಿ 5 ಚೈನ್ ಇದ್ದಲ್ಲಿ 5 ಚೈನ್ ಹಾಕ್ತೀನಿ. ನೋಡಿರಿ, 5 ಚೈನ್ ಹಾಕಿ 5 ಚೈನ್ ಲಾಕಲ್ಲೇ ಲಾಕ್ ಮಾಡ್ತೀನಿ. ನೋಡಿರಿ, ಈ ರೀತಿ ಲಾಕ್ ಮಾಡಿ ಇಲ್ಲಿಂದನೇ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇಲ್ಲಿ ಪಫ್ ಡಿಸೈನ್ ಹಾಕಿವಲ್ರಿ, ಇದ್ರ ಕೆಳಗೆ ಗ್ಯಾಪ್ ಇರ್ತೈತಲ್ಲ, ಇಲ್ಲಿ ಹೋಗಿ ದಾರಾನ ತೊಗೊಂಬರ್ಬೇಕ್ರಿ. ತೊಗೊಂಬಂದು ಡಬಲ್ ಕ್ರೋಶ ಮಾಡ್ಬೇಕ್ರಿ. ಇದನ್ನು ನೋಡಿರಿ, ಈ ರೀತಿ ಡಬಲ್ ಕ್ರೋಶ ಮಾಡಿ ಮತ್ತೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಇಲ್ಲಿ ಒಳಗೆ ಹೋಗಿ ಈ ಕಂಬದ ಕೆಳಗೆ ದಾರಾನ ತಂದು 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶ 4 ಟೈಮ್ಸ್ ಹಾಕ್ಬೇಕ್ರಿ. ಇಲ್ಲೇ 3 ಟೈಮ್ಸ್. ನೋಡಿರಿ, ಈ ರೀತಿ 4 ಟೈಮ್ಸ್ ಡಬಲ್ ಕ್ರೋಶ ಹಾಕಬೇಕು. ಈಗ ದಾರಾನ ಸ್ವಲ್ಪ ಮೇಲ್ಗಡೆ ತೆಗೆದು ಇದಕ್ಕೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ ರೀ. ನೋಡಿರಿ, ಈ ರೀತಿ ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಮತ್ತು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಮತ್ತೆ ಇಲ್ಲಿ ಪಫ್ ಡಿಸೈನ್ ಕೆಳಗೆ ಸೂಜಿನ ಹಾಕಿ ಮತ್ತೆ ದಾರಾನ ತಂದು ಮತ್ತೆ ಇಲ್ಲಿ ಡಬಲ್ ಕ್ರೋಶ ಮಾಡ್ತೀನಿ ರೀ. ನೋಡಿರಿ, ಈ ರೀತಿ ಡಬಲ್ ಕ್ರೋಶ ಮಾಡಿ ಮತ್ತು ಈ ಕಂಬದ ಕೆಳಗನೆ ಇಲ್ಲಿ ಥ್ರೆಡ್ನ ಹಾಕಿ ಮತ್ತು ಇಲ್ಲಿ 4 ಡಬಲ್ ಕ್ರೋಶ ಮಾಡ್ಬೇಕು ರೀ. ಈಗ 1 ಹಾಕೀನಿ, 2 3 4. ನೋಡಿರಿ, ಈ ರೀತಿ 4 ಡಬಲ್ ಕ್ರೋಶ ಹಾಕಬೇಕು. ಮತ್ತು ದಾರಾನ ತೆಗೆದು ಮತ್ತೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ.
ನೋಡಿರಿ ಮತ್ತೆ ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಮತ್ತೆ ಈ ಪಫ್ ಡಿಸೈನ್ ಐತಲ್ರಿ ಈ ಗ್ಯಾಪ್ ಒಳಗನ ಹೋಗಿ ಮತ್ತೆ ದಾರಾನ ತಂದು ಮತ್ತೆ ಡಬಲ್ ಕ್ರೋಶಾ ಮಾಡಿ. ಭಾಳ ಈಸಿ ಐತ್ರಿ ಇದು. ಲಾಸ್ಟ್ ಸ್ಟೆಪ್ ಬೇಗ ಆಗಿಬಿಡ್ತೈತಿ. ಟ್ರೈ ಮಾಡಿ ನೋಡಿರಿ ನೀವು ಒಂದು ಸರ್ತಿ. ಎರಡು ಸ್ಟೆಪ್ ಒಳಗನ ಈ ಬ್ರೈಡಲ್ ಡಿಸೈನ್ನ ಹಾಕ್ಬೋದು ನಾವು. ನೋಡಿರಿ ಇದು ಇಲ್ಲಿ 6 ಪಫ್ ಡಿಸೈನ್ ಹಾಕಿವು ನಾವು. ಈಗ ಇವು 7 ಡಿಸೈನ್ ಬರ್ತಾವ್ರಿ. ಆಮೇಲೆ ನಾವು ಈ ನೆಕ್ಸ್ಟ್ ಡಿಸೈನ್ ಸೆಕೆಂಡ್ ಸ್ಟೆಪ್ ಹಾಕಿವಲ್ಲ, ಇಲ್ಲೇ ಇವು 7 ಡಿಸೈನ್ ಬರ್ತಾವೆ ನೋಡ್ರಿ. ಇಲ್ಲೇ ಮತ್ತು 4 ಡಬಲ್ ಕ್ರೋಶಾ ಹಾಕಿನಿ. ಇಲ್ಲಿ ಮತ್ತೆ ಬೀಡ್ ಆ್ಯಡ್ ಮಾಡಿ ಹಿಂಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ ಇಲ್ಲೇ 1 2 3 4 5 6 7 ನೋಡ್ರಿ ಇಲ್ಲಿ 7 ಡಿಸೈನ್ ಬಂದೈತಿ. ಈ ರೀತಿ ನೀಟಾಗಿ ಆರ್ಚ್ ಬರ್ತೈತ್ರಿ ಇದು. ಇಲ್ಲಿ ಈ ರೀತಿ ಡಿಸೈನ್ ಹಾಕಿ ಇಲ್ಲಿ ನೆಕ್ಸ್ಟ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಇವು 7 ಡಿಸೈನ್ ಹಾಕಿ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ ಈ ರೀತಿ 7 ಡಿಸೈನ್ ಹಾಕಿದ ಮೇಲೆ ಇದನ್ನು ಲಾಸ್ಟಲ್ಲಿ ಈ 5 ಚೈನ್ ಲಾಕ್ ಇರ್ತೈತಲ್ರಿ, ಡೈರೆಕ್ಟಾಗಿ ಈ 3 ಚೈನ್ ಗ್ಯಾಪ್ ಬಿಟ್ಟು ಈ 5 ಚೈನ್ನೇ ಲಾಕ್ಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ 5 ಚೈನ್, 5 ಚೈನ್ ಹಾಕಿ ಮತ್ತೆ 5 ಚೈನ್ ಲಾಕ್ ಒಳಗನ ಲಾಕ್ ಮಾಡಿರಿ. ಲಾಕ್ ಮಾಡಿ ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ಈ ಪಫ್ ಡಿಸೈನ್ ಐತಲ್ರಿ, ಇಲ್ಲಿ ಇದ್ರ ಗ್ಯಾಪ್ ಇದ್ರ ಕೆಳಗೆ ಡಬಲ್ ಕ್ರೋಶಾ ಹಾಕಬೇಕು. ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಡಬಲ್ ಕ್ರೋಶಾ ಹಾಕಿ ಮತ್ತೆ ಇದ್ರ ಒಳಗನ 4 ಡಬಲ್ ಕ್ರೋಶಾ ಮಾಡಬೇಕ್ರಿ. 1 2 3 4 ಈ ರೀತಿ 4 ಸರ್ತಿ ಡಬಲ್ ಕ್ರೋಶಾ ಮಾಡಿ ದಾರಾನ ಮೇಲ್ಗಡೆ ತೆಗೆದು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ. ನೋಡಿರಿ ಈ ರೀತಿ ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತು ನೆಕ್ಸ್ಟ್ ಹಂಗೆ ಡಿಸೈನ್ ಕಂಟಿನ್ಯೂ ಮಾಡಿರಿ. ನೋಡಿರಿ ಈ ರೀತಿ ಡಿಸೈನ್ ಬರ್ತೈತಿ. ಇಲ್ಲಿ ಕುಚ್ಚು ಬರ್ತೈತ್ರಿ. ಇಲ್ಲಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಡಿಸೈನ್ ಹಾಕ್ಕೊಂಡು ಹೋಗಿ ಇಲ್ಲಿ ಕುಚ್ಚು ಕಟ್ರಿ. ಲಾಸ್ಟ್ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ ಇದ್ರ ಫೈನಲ್ ಲುಕ್ ಯಾವ ರೀತಿ ಬರ್ತೈತೆ ಅಂತ. ಇಲ್ಲಿ ನೋಡಿ ಸೀರೆ ಫೈನಲ್ ಲುಕ್ ಈ ರೀತಿ ಬಂದಿದೆ. ಕುಚ್ಚು ಕಟ್ಟಿನ ನೋಡ್ರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.